ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಏನು ಅಂತಂದರೆ, ಇಲ್ಲೊಬ್ರು ಮಹಾನ್ ಭಾವರು ಏನೋ ಒಂದು ಹೇಳ್ತಾರೆ, ಅದನ್ನು ಫಸ್ಟ್ ಕೇಳ್ಕೊಂಬನ್ನಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಉಚಿತವಾಗಿ. ಅಲ್ಲಿ ಒಂದು ಮಾರಾಟ ಮಳಿಗೆ ಯಾಕೆ ಮಾಡಬೇಕು ಅಂತ ನಮ್ಮದು. ಇವನ್ಯಾವನ ಸೆಡೆ ನನ್ನ ಮಗ. ಸ್ನೇಹಿತರೆ ಕೇಳಿದ್ರಲ್ಲ, ಇವ್ರು ಹೇಳೋದು ಜನ್ ಔಷಧದ್ದು ಬೇಡವಂತೆ. ಅವ್ರಿಗೆ ಜನ್ ಔಷಧದ್ದು ಕೇಂದ್ರ ಏನಿದೆ ಅದು ಬೇಡವಂತೆ. ಅವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ, ಆಸ್ಪತ್ರೆಯಲ್ಲೇನೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಫ್ರೀಯಾಗಿ ನಾವು ಮೆಡಿಸಿನ್ ಕೊಡ್ಬೇಕಾದ್ರೆ ಇದನ್ನ ಮಾರಾಟ ಯಾಕೆ ಮಾಡಬೇಕು ಅಂತ. ನಾನು ಸುಮ್ಕೂರೋ ಮಗ ಅಲ್ಲ ರೀ ಸ್ವಾಮಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಫ್ರೀ ಆಗಿರೋದು ಕೊಡೋದಿರ್ಲಿ ರೀ, ಟ್ರೀಟ್ಮೆಂಟ್ ಹೋಗ್ಲಿ ಫ್ರೀಯಾಗಿ ಕೊಡ್ತಾರ? ನೀವೇನ್ ನೆಟ್ಟಿಗೆ ನೋಡ್ಕೊಂಡ್ ಬಂದಿದ್ದೀರಾ? ಹೋಗ್ರಿ, ಒಂದ್ 4-5 ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ರಿ, ಗೊತ್ತಾಗುತ್ತೆ. ಮೊನ್ನೆ ತುಮಕೂರಲ್ಲಿ 50 ರೂಪಾಯಿ, 100 ರೂಪಾಯಿ, 300 ರೂಪಾಯಿ ಇಸ್ಕೊಂಡು ಬೆಡ್ಗಳು ಕೊಡ್ತಾವ್ರೆ. ಕೊಡ್ಲಿಲ್ಲ, ಕಾಸು ಕೊಡ್ಲಿಲ್ಲ ಅಂತಂದ್ರೆ ಔಷಧಿ ಕೊಡಲ್ಲ, ಟ್ರೀಟ್ಮೆಂಟ್ ಕೊಡಲ್ಲ. ಇನ್ ನಿಮ್ಗೆ ಫ್ರೀಯಾಗಿ ನೀವ್ ಹೇಳೋದೇನು, ಫ್ರೀಯಾಗಿ ಮೆಡಿಸನ್ ಕೊಡ್ತಾರ? ನಾವು ಅಪ್ರಾಣೆ ಕೊಡಲ್ಲ. ಟ್ರೀಟ್ಮೆಂಟೇ ನೆಟ್ಟು ಕೊಡದೇ ಇರೋರು ನಿಮ್ಗೆ ಔಷಧಿ ಫ್ರೀಯಾಗಿ ಕೊಡ್ತಾರಾ? ಜನ್ಧನ್ ಕೇಂದ್ರ ಏನಿದೆ, ಮೆಡಿಕಲ್ ಸ್ಟೋರ್ ಏನು ಓಪನ್ ಮಾಡಿದ್ದಾರೆ. ಮೆಡಿಕಲ್ ಸ್ಟೋರ್ ನಿಮ್ಗಿಂತ ಅವರು ಸ್ವಾಮಿ ಗಲಾಟೆ ಮಾಡಬೇಕು. ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಅವರು ನಮ್ಮ ಟೈಮಲ್ಲಿ ಹೊಡಿತಾವ್ರೆ ಇವರು ಅಂದ್ಬಿಟ್ಟು ನೀವು ಮಾತಾಡೋದಲ್ಲ ಅದನ್ನ. ಅದರಲ್ಲೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀ ಕೊಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಫಸ್ಟು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಮಾತಾಡಿಲ್ಲ. ಜನ ತುಪುಕ್ ಅಂತ ಮುಖದ ಮೇಲೆ ಊದು ಬಿಡ್ತಾರೆ. ಗೊತ್ತಾಯ್ತಲ್ಲ? ಮತ್ತೆ ಜನ್ಧನ್ ಔಷಧಿ ಕೇಂದ್ರ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಅದು ಅನಾನುಕೂಲ ಆಗಿದ್ರೆ ನೀವೇನ್ರಿ ಹೇಳೋದು? ಜನನೇ ಹೇಳೋರು ಮುಚ್ಚರಾಪ ಅದನ್ನ ಬೇಡ ನಮ್ಗೆ ಅಂತ ಅಂದ್ಬಿಟ್ಟು. ನೀವ್ ಹೇಳೋದಲ್ಲ, ನೀವು ನಿರ್ಧಾರ ತಗೊಳ್ಳೋದಲ್ಲ. ನಿಮ್ ರಾಜಕೀಯದೊಂದು ತೆವಲ್ಗೆ ಈ ನಾಟಕ ಎಲ್ಲ ಬೇಡ. ಅರ್ಥ ಆಯ್ತಾ? ಅದು ಕರ್ನಾಟಕದಲ್ಲೇ ಅದನ್ನ ಸ್ಟಾಪ್ ಮಾಡಿರೋದು ಎಲ್ರ ಕಣ್ಣಿಗೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ. ನೀವು ಯಾರು ಕುಣಿಸ್ತಾ ಇದಾರೆ ಅವ್ರು ಕುಣಿತಾ ಇದ್ದೀರಾ ಅಂತ. ತುಂಬಾ ಜನಕ್ಕೆ ಇದು ಅನುಕೂಲ ಆಗಿದೆ. ನಮ್ಮ ಮನೇಲಿ ನಮ್ಮ ತಂದೆ ಮತ್ತೆ ಮಿಕ್ದವ್ರು, ನಮ್ಮ ರಿಲೇಟಿವ್ ಏನಿದ್ದಾರೆ, ನಮ್ಮ ಫ್ರೆಂಡ್ಸ್ ಅವರ ತಂದೆ ತಾಯಿ ಏನಿದ್ದಾರೆ, ಎಲ್ಲ ಜನ್ಧನ್ ಕೇಂದ್ರಲ್ಲೇ ತಗೊಳ್ಳೋದು. ಅಟ್ಲೀಸ್ಟ್ ಏನೋ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಅವ್ರಿಗೆ ಟ್ಯಾಬ್ಲೆಟ್ಗಳು ಸಿಗ್ತಿದೆ, ಮೆಡಿಸಿನ್ಗಳು ಸಿಗ್ತಾ ಇದೆ. ಅದನ್ನ ನೀವು ನಿಲ್ಲಿಸ್ಬಿಟ್ರೆ ಎಲ್ಲೋಗ್ಬೇಕು? ನೀವ್ ಹೇಳೋದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಸ್ಕೋಬೇಕು. ಫಸ್ಟು ಟ್ರೀಟ್ಮೆಂಟ್ ಏನಿದೆಯಲ್ಲ, ಅದೇನೋ ನಾನು ನೋಡಿದ್ದೀನಿ, ಯೋಚನೆ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂದ್ರಲ್ಲ, ಫಸ್ಟ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅನ್ನೋದು ನೋಡಿ. ಬೆಡ್ಗೆ ಹೋದ್ರೆ ದುಡ್ಡು ಕೊಡಬೇಕು, ಬೆಳಗ್ಗೆ ಬರೋ ಬನ್ ಬ್ರೆಡ್ಗೆ ಹಾಲಿಗೆ ದುಡ್ಡು ಕೊಡಬೇಕು, ಮೆಡಿಸನ್ಗೆ ದುಡ್ಡು ಕೊಡಬೇಕು. ಎಂತೆಂತ ಆಟಗಳು ಆಡ್ತಾ ಇದಾರೆ ಅಂದ್ರೆ ಅಂತಂತ ಆಟಗಳಲ್ಲಿ ನಡೆಯುತ್ತೆ. ಯಾವುದು ಫ್ರೀ ಇಲ್ಲ ಸ್ವಾಮಿ, ಯಾವುದೂ ಫ್ರೀ ಇಲ್ಲ. ನೀವು ಮೊದ್ಲಿಂದನೂ ನಾವು ಈಗ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗ ಒಂದ್ ವರ್ಷದ ಮೇಲಾಯ್ತು. ಫ್ರೀ 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 ಅಂತ ಹೇಳ್ಬಿಟ್ಟು ಎಲ್ಲ ಮಣ್ಮುಕ್ತಾವ್ರೆ. ಆತರ ನೀವೀಗ ಜನಕ್ಕೆ ಯಾಮರ್ಸಕ್ ನೋಡ್ತಾ ಇದ್ದೀರಾ? ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಫ್ರೀಯಾಗಿ ಮೆಡಿಸಿನ್ ಸಿಗುತ್ತೆ ಅಂತ ನೆವರ್. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಇವ್ರ ಮಾತು ನಂಬ್ಕೊಂಡು ಏನಾದರೂ ಜನಕೇಂದ್ರ ಮುಚ್ಚಿಬಿಟ್ರೆ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟು ಫ್ರೀ ಇಲ್ಲ, ಮೆಡಿಸನ್ನು ಫ್ರೀ ಇಲ್ಲ, ಏನೂ ಫ್ರೀ ಇಲ್ಲ. ಎಲ್ಲದಕ್ಕೂ ದುಡ್ಡು ಕೊಡಲೇಬೇಕು. ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಪೇಜ್ನ ಫಾಲೋ ಮಾಡ್ತಾರೆ. ಮುಂದಿನ ವಿಡಿಯೋಲಿ ನಿಮ್ಮ ಜೊತೆ ನಾನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.